ಬಂಧುಗಳು, ನಾನು ಈ ದಿವಸ ನಿಮ್ಮ ಮುಂದೆ ಈಗ ಮಾಜಿ ಸಚಿವನಾಗಿ ಮಾತನಾಡಲಿಕ್ಕೆ ಬಂದಿದ್ದೇನೆ. ಮಾಜಿ ಸಚಿವ ಆಗಲಿಕ್ಕೆ ಏನೆಲ್ಲ ಹೇಳ್ಬಿಡಿ ಆಮೇಲೆ ಮಾಜಿ ಸಚಿವ ಅಂತ ಕರೆಸ್ಕೊಳ್ಳಲಿಕ್ಕೆ ನನಗೆ ಬಹಳ ಸಂತೋಷನೂ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ನನಗೆ ಅವಕಾಶ ಕೊಟ್ಟಿದ್ದರು ಮಂತ್ರಿಯ ಕೆಲಸ ಮಾಡಲಿಕ್ಕೆ. ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ, ಧನ್ಯವಾದ ಹೇಳಲಿಕ್ಕೆ ನಮ್ಮ ಜೊತೆಯಲ್ಲಿ ಹಿರಿಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು, ನಮ್ಮ ಚಲವಣ್ಣವರು ಮತ್ತು ಸುಧಾಕರ್ ಅವರು ಮತ್ತು ಎಲ್ಲ ಶಾಸಕ ಮಿತ್ರರು ಕೂಡ ನಾವು ನಮ್ಮ ನಸೀರ್ ಸಾಹೇಬರು ಆದಿಯಾಗಿ ನಾವೆಲ್ಲರೂ ಕೂಡ ಸಾಹೇಬರನ್ನ ಭೇಟಿ ಮಾಡಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಈ ಒಂದು ಸಂದರ್ಭ ಇವತ್ತು ನಾನು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ನಾನು ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಇದ್ದೆ. ಆದ್ದರಿಂದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡದೇ ಇರೋದ್ರಿಂದ ನಿಮ್ಮಲ್ಲೂ ಕೂಡ ಕುತೂಹಲ ಇರಬಾರ್ದು, ನಾನೇನು ಹೇಳಬಹುದಾಗಿದೆ ಅಂತಕ್ಕಂಥದ್ದನ್ನೇ ಈಗ ಅಥವಾ ವಜಾ ಮಾಡಿರ್ತಕ್ಕಂಥದ್ದು ಅಥವಾ ಕೈ ಬಿಟ್ಟಿರ್ತಕ್ಕಂಥದ್ದು ಯಾವುದೇ ಪದ ನೀವು ಹೇಳಿದ್ರೂ ಕೂಡ. ಆದರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ, ಪಿತೂರಿ ಎಲ್ಲ ಇದೆ. ಈ ಪಿತೂರಿ ಷಡ್ಯಂತ್ರ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಏನೇನು ನಡೆದಿದೆ, ಎಲ್ಲೆಲ್ಲಿ ಯಾವ ಯಾವ ಮುಖಂಡಗಳ ಜೊತೆ ಏನೇನು ನಡೆದಿದ್ದಾವೆ ಅವೆಲ್ಲವನ್ನು ಕೂಡ ಕಾಲ ಬಂದಾಗ ನಾನು ತಿಳಿಸ್ತೇನೆ. ಈಗ ನಾನು ನೋಡಿ, ನಾನು ರಾಹುಲ್ ಗಾಂಧಿ ಅವರಿಗೆ, ನಮ್ಮ ಅಧ್ಯಕ್ಷರಿಗೆ ಮತ್ತು ವೇಣುಗೋಪಾಲ್ ಅವರಿಗೆ ನಾನು ಏನೆಲ್ಲ ಅವರಲ್ಲಿ ಒಂದು ತಪ್ಪು ಗ್ರಹಿಕೆ ಆಗಿದೆ ಅಂತಕ್ಕಂಥ ನನಗೆ ಮಾಹಿತಿ ಇದೆ. ಆ ತಪ್ಪು ಗ್ರಹಿಕೆಯನ್ನು ನಿವಾರಣೆ ಮಾಡಲಿಕ್ಕೆ ನಾನು ಅವನ್ನೆಲ್ಲರೂ ಕೂಡ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗ್ತೇನೆ. ಇನ್ನು ನಮ್ಮ ಎಲ್ಲ ಹಿರಿಯ ಸಚಿವರುಗಳು, ಶಾಸಕರು ಕೂಡ ಹೋಗ್ತೀವಿ. ಅವ್ರಿಗೇನು ತಪ್ಪು ಗ್ರಹಿಕೆ ಆಗಿದೆ ಆ ತಪ್ಪು ಗ್ರಹಿಕೆಯನ್ನು ನಿವಾರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಾವು ಏನೇ ಮಾತಾಡಿದ್ರು ಅಂತಿಮವಾಗಿ ನಾವು ಪಕ್ಷದ ಹೈಕಮಾಂಡ್ಗೆ ಬದ್ಧ ಇರ್ತಕ್ಕಂಥವರು. ರಾಹುಲ್ ಗಾಂಧಿಯವರು ಈ ದೇಶದ ನಾಯಕರಿದ್ದಾರೆ. ಅವರು ಏನು ಈ ದೇಶದ ಈಗ ಮತಗಳ್ಳತನದ ಬಗ್ಗೆ ಅವರೇನು ಅಭಿಯಾನವನ್ನು ಇಡೀ ದೇಶದಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲರೂ ಬೆಂಬಲ ಇದ್ದೇ ಇದೆ ಮತ್ತು ಅವರ ಮಾರ್ಗದರ್ಶನದಂತೆ ನಾವು ಮುಂದೆನೂ ಕೂಡ ಕೆಲಸ ಮಾಡ್ತೇವೆ. ಸರ್, ತಪ್ಪು ಗ್ರಹಿಕೆ ಮಾಡಿಸಿದವರು ಇದ್ದಾರಾ? ಈಗಾಗಲೇ ಹೇಳಿದ್ದೀನಿ, ಏನೆಲ್ಲ ಬೇರೆ ವಿವರಗಳಿದ್ದಾವೆ. ಮುಂದಿನ ಸಮಯಕ್ಕೆ ಸರಿಯಾಗಿ ಅವೆಲ್ಲ ತಿಳಿಸ್ತಾರೆ. ಏನಿಲ್ಲ ನೋಡ್ರಿ, ಅವ್ರೇನ ಏನ್ ಆದ್ರೂ ಕೂಡ ನೀವ್ ಏನ್ರಿ ನಮ್ಗೆ ತಂದೆ ಸರಿ ಮಾತು ಹೋಗಲ್ರಿ ನೀವು. ಅದರ ಹೂಳು ತೆಗಿ. ಆ 20 ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನೂ ಚೆನ್ನಾಗಿ ಹೇಳ್ತಾರೆ, ಅವ್ರು ಆಡಳಿತದಲ್ಲಿ ಇದ್ರಿ. ಆ 20 ಲಕ್ಷ ರೂಪಾಯಿ ಸರ್ಕಾರದ್ದಾದ್ರೆ 9 ಲಕ್ಷ ರೂಪಾಯಿ ಅದಕ್ಕೆ ವಿನಿಯೋಗ ಆಗೋದಿಲ್ಲ. 9 ಲಕ್ಷ. ಅದು ಎಲ್ಲ ಬಾಂಬ್ ಗಿರಾಕಿಗಳು ಯಾರು ಗೊತ್ತಾ? ಇವರೆಲ್ಲ ಈ ಧರ್ಮಸ್ಥಳದ ಹಿಂದೆ ವಿರೋಧಿ ಪಿತೂರಿ ಮಾಡ್ತಾ ಇದಾರಲ್ಲ ಅವರೇ. ಆ ಒಬ್ಬ ಅನಾಮಿಕನ ಹಿಂದಿರ್ತಕ್ಕಂಥವ್ರು ಯಾರು ಅಂದ್ರೆ ಎಲ್ಲ ಇವರೇ. ನೀವು ನೋಡಿರ್ಬೋದು, ನಾನೊಂದು ಪೋಸ್ಟ್ ಹಾಕಿದೆ, ಧರ್ಮಸ್ಥಳದ ಪವಿತ್ರತೆಗೆ ಧಕ್ಕೆ ತರುವವರ ವಿರುದ್ಧ ಪ್ರತಿಭಟನೆ ಇದೆ ಬನ್ನಿ ಅಂತ. ಬಹಳ ಜನ ಸಂಪರ್ಕ ಮಾಡಿದ್ರು, ಇಡೀ ರಾಜ್ಯಾದ್ಯಂತ. ಬೆಂಗಳೂರಿಂದ ಸಿನಿಮಾ ಕಲಾವಿದರುಗಳ ಸಂಪರ್ಕ ಮಾಡಿದ್ರು, ಅನೇಕ ಮಾಧ್ಯಮದವರು ಸಂಪರ್ಕ ಮಾಡಿದ್ರು, ಬೇರೆ ಬೇರೆ ಜನ ಸಂಪರ್ಕ ಮಾಡಿದ್ರು. ಲೋಗೋ ಡೌನ್ ಮಾಡಿದೆ ಸುನೀಲ್. ಲೋಗೋ ಮಾಹಿತಿ ಇಷ್ಟು ಮಾತ್ರ ಲೋಗೋ ಡೌನ್ ಮಾಡಿದೆ. ಹೈಕಮಾಂಡ್ ಸಂದೇಶ ಮಾಡಿ ಅಂತ ನನಗೆ ಶಾಸಕರು ಮಂತ್ರಿಗಳು ನನ್ನ ವ್ಯಾಪ್ತಿ ಕೊಡ್ತೀವಿ. ಯಾರ ನಮ್ಮ ಬಂತಿಗೆ ಶಾಸಕರು ನಾಯಕರೇ ಶಾಸಕರ ಮೇಲೆ ಅವ್ರನ್ನ ವಜಾಗೊಳಿಸಲಾಗಿದೆ ಅನ್ನುವಂಥದ್ದು.
ನನ್ನ ಆಪ್ತ ಮಿತ್ರರು ಸ್ನೇಹಿತರು 25 ವರ್ಷದಿಂದ ಜೊತೆಗೆ ರಾಜಕಾರಣ ಮಾಡ್ಕೊಂಡು ನನಗೂ ಮನಸ್ಸಿಗೆ ಬಹಳ ನೋವಾಗ್ತದೆ. ಏನು ಮಾಡೋಕ್ಕಾಗಲ್ಲ, ಪಕ್ಷ ತೀರ್ಮಾನ ನನಗೆ ಗೊತ್ತಿಲ್ಲ.